ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲ? ವಿಡಿಯೋ ಅಪ್ಲೋಡ್ ಮಾಡಿ ತುಂಬ ದಿವಸ ಆಯಿತು. ಸೊ ಇವತ್ತು ಒಂದು ವಿಡಿಯೋ ಮಾಡೋಣ, ಉಪಯೋಗ ಆಗೋವಂಥದ್ದು ಅಂತ ಯೋಚನೆ ಮಾಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಏನಪ್ಪ ಗಿಡ ತೋರಿಸ್ತಾ ಇದ್ದಾರೆ ಅನ್ಕೋತಾ ಇದ್ದೀರಾ? ಹೌದು, ಇವತ್ತು ನಾನು ಮಾಡ್ತಾ ಇರ್ತಕ್ಕಂಥ ವಿಡಿಯೋ ಗಿಡದ ಬಗ್ಗೆನೇ. ಇದಕ್ಕೆ ಹೇಗೆ ಮನೇಲೇ ತಯಾರಿಸ್ಕೋಬೋದು ತುಂಬ ಕಮ್ಮಿ ಖರ್ಚಲ್ಲಿ ಅಂತ ನಾನು ಒಂದು ಗಿಡಕ್ಕೆ ಸಪೋರ್ಟರ್ ಹೇಗೆ ತಯಾರಿಸ್ಬೋದು ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ಮುಂಚೆ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ಮೇಲೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನೋಡಿ, ಈ ಥರ ಕ್ರಿಪ್ಪರ್ ಪ್ಲ್ಯಾಂಟ್ಸ್ಗಳು, ಮೇಲ್ಗಡೆ ಹಬ್ಕೊಂಡು ಹೋಗುವಂಥ ಪ್ಲ್ಯಾಂಟ್ಗಳಿಗೆ ಸಪೋರ್ಟರ್ಸ್ ಬೇಕು. ಇದನ್ನೆಲ್ಲ ಅಮೆಝಾನಲ್ಲಿ, ಫ್ಲಿಪ್ಕಾರ್ಟಲ್ಲಿ ನೀವು ನೋಡಿದ್ರೆ ಒಂದು ಸಪೋರ್ಟರ್ಗೆ ಮಿನಿಮಮ್ 100 ರೂಪಾಯಿ ಅಂತೂ ಇದ್ದೇ ಇರುತ್ತೆ. ಇದನ್ನು ಮನೆಯಲ್ಲೇ ತುಂಬ ಕಮ್ಮಿ ಖರ್ಚಲ್ಲಿ ಹೇಗೆ ಏನು ಯೂಸ್ ಮಾಡ್ಕೊಂಡು ತಯಾರಿಸ್ಕೋಬೋದು ಅಂತ ನೋಡೋಣ ಬನ್ನಿ. ನೋಡಿ, ನಾನು ತರಕಾರಿ ಅಂಗಡಿಗೆ ಹೋಗಿ ಚೀಲಗಳು ತೊಗೊಂಡೆ. ಮತ್ತು ದಿನಸಿ ಅಂಗಡೀಲಿ ಟ್ವೈನ್ ದಾರ ಸಿಗುತ್ತೆ. ನಾನು 10 ರೂಪಾಯಿಗೆ 3 ದಾರ ಅಂತ ಹೇಳಿದ್ರು. ನಾನೊಂದು 30 ರೂಪಾಯಿಗೆ ಇರಲಿ ಅಂತ ತೊಗೊಂಡಿದ್ದೀನಿ. ಇಷ್ಟೊಂದು ಬೇಡ, ಒಂದು ಕಮ್ಮಿ ಬೇಕಾಗುತ್ತೆ, ನೋಡೋಣ ಎಷ್ಟು ಯೂಸ್ ಆಗುತ್ತೆ ಅಂತ. ಮತ್ತು ಪ್ಲಾಸ್ಟಿಕ್ ಎಲೆಕ್ಟ್ರಿಕ್ ಪೈಪ್, ಈ ರೀತಿ ಪೈಪು ಮನೆಯಲ್ಲಿ ವೇಸ್ಟ್ ಆಗಿರೋದಾದರೂ ಆಗ್ಬೋದು, ಇಲ್ಲಾಂದರೆ ನೀವು ಹೊರಗಡೆಯಿಂದ ದುಡ್ಡು ಕೊಟ್ಟಾದರೂ ತರ್ಬೋದು, ಅದೂ ಅಷ್ಟೇ ಕಮ್ಮಿ ಖರ್ಚು ಬೀಳುತ್ತೆ. ಆ ಟ್ವೈನ್ ದಾರಕ್ಕೆ ನಾನು 30 ರೂಪಾಯಿ ಕೊಟ್ಟಿದ್ದೀನಿ. ಮತ್ತು ಚೀಲ ನೋಡಿ, ಈ ರೀತಿ ಗೋಣಿ ಚೀಲ. ಯಾಕೆ ಅಂದರೆ ಆ ಥರ ಗಿಡಗಳಿಗೆ ನೀರು ಮೇಲ್ಗಡೆ ಗಿಡದಲ್ಲಿ ರೂಟ್ಸ್ ಇರುತ್ತೆ, ಸೊ ಅದಕ್ಕೆ ನೀರು ಬೇಕು. ಸೊ ಇದಕ್ಕೆ ನಾವು ಸುತ್ತಿ ಬೆಳೆಸ್ತೀವಿ, ಹಾಗಾಗಿ ಗೋಣಿ ಚೀಲ ಯೂಸ್ ಮಾಡ್ಕೋಬೇಕು. 10 ರೂಪಾಯಿ ಒಂದು ಚೀಲ ಅಂತ ಹೇಳಿದ್ರು. ತರಕಾರಿ ಅಂಗಡೀಲಿ ಹೋಗಿ ಕೇಳಿದೆ, ಕೊಟ್ಟರು. 3 ಚೀಲ ತಂದಿದ್ದೀನಿ. 3 ಯೂಸ್ ಮಾಡಲ್ಲ, ಸದ್ಯಕ್ಕೆ ನಾನು ಒಂದು ಯೂಸ್ ಮಾಡಿ ನಿಮಗೆ ತೋರಿಸ್ತೀನಿ. ಅಂದರೆ ಚೀಲಕ್ಕೆ 10 ರೂಪಾಯಿ ಬಿತ್ತು. ದಾರನೂ ಅಷ್ಟೇ 3 ಯೂಸ್ ಆಗೋದು. ಮತ್ತು ಪೈಪ್ ನನಗೆ ಇಷ್ಟು ಉದ್ದ ಬೇಡ, ನಾನು 4 ಅಡಿದು ಲೆಂತ್ ಮಾಡ್ತಾಯಿದ್ದೀನಿ. ಸೊ ಕಟ್ ಮಾಡ್ಕೋತಾ ಇದ್ದೀನಿ ಅಳತೆಗೆ. ಮನೇಲಿರೋ ಚಾಕುಯಿಂದನೇ ಅದನ್ನು ಕಟ್ ಮಾಡಿಕೊಂಡೆ. ಈ ರೀತಿ ಕಟ್ ಮಾಡಿಕೊಂಡು ಆ ಪೈಪು ಆ ಕಟ್ ಮಾಡಿರೋ ಎಡ್ಜು ಚೀಲ ಮೇಲ್ಗಡೆ ಕವರ್ ಆಗಬೇಕು. ಯಾಕಂದರೆ ಅದು ಸ್ವಲ್ಪ ತರಿ ತರಿ ಇರುತ್ತೆ, ಹೇಗಾದರೂ ಓಕೆ. ಈ ರೀತಿ ಕಟ್ ಮಾಡಿಕೊಂಡು ಇದಕ್ಕೆ ಇವಾಗ ಚೀಲ ರೆಡಿ ಮಾಡ್ಕೊಳ್ಳೋಣ. ನಾನು ಚೀಲನ ಈ ರೀತಿ ಫುಲ್ಲು ಸುತ್ತ ಕವರ್ ಆಗಿರುತ್ತೆ ಅಲ್ವಾ, ನಾನು 2 ಸೈಡ್ ಕಟ್ ಮಾಡಿ ಅದನ್ನು ಫುಲ್ಲು ಚೀಲನ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ಅದನ್ನು ಪೈಪ್ಗೆ ರೋಲ್ ಮಾಡಿ ಸುತ್ತಬೇಕು, ಸ್ವಲ್ಪ ತಿಕ್ಕಾಗಿರಬೇಕು. ಈ ರೀತಿ ಕಟ್ ಮಾಡಿಕೊಂಡು ನಾನು ಚೀಲನ ನೋಡಿ ಈ ರೀತಿ ಪೂರ್ತಿ ಅಗಲ ಮಾಡ್ಕೊಂಡಿದ್ದೀನಿ. ನೋಡಿ, ಕಟ್ ಮಾಡ್ಕೊಂಡಿದ್ದೀನಿ. ಈ ಚೀಲನ ಇವಾಗ ಆ ಪೈಪು ಏನು ನಾನು ಪೈಪ್ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಮತ್ತು ಈ ಚೀಲನ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಮುಂಚೆ ಹೇಗಿತ್ತು ಅದೇ ಥರ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ತೋರಿಸ್ದೆ ನಿಮಗೆ ನೋಡಿ. ಈಗ ಈ ಥರ ಇಟ್ಬಿಟ್ಟು ಈ ಪೈಪ್ನ ನೀವು ಈ ಥರ ಮೆಷರ್ಮೆಂಟ್ ಇಟ್ಕೊಂಡು ಚೀಲ ಎಷ್ಟು ಲೆಂತ್ ಇದೆ, ಚೀಲ ಹೇಗಿತ್ತು ಉದ್ದ ಹಾಗೆ ಹಾಕ್ಬೋದು. ಅದೂ 3 ಅಡಿ ಇದೆ ಚೀಲ. ಕಡ್ಡಿ ಕೆಳಗಡೆ ಪಾಟ್ ಒಳಗಡೆಗೆ ಸಿಗಿಸ್ಬೇಕು. ಸ್ವಲ್ಪ ಸಪೋರ್ಟ್ ಬೇಕಾಗಿರೋದ್ರಿಂದ ನಾವು ಒಂದು ಅರ್ಧ ಅಡಿ ಬಿಟ್ಟು ಪೈಪನ್ನು ಸುತ್ಕೋಬೇಕು ಚೀಲ ಒಳಗಡೆ. ಈ ರೀತಿ ಚೀಲ ತಗೊಂಡು ನೋಡಿ, ಈ ರೀತಿ ಇಟ್ಕೊಂಡು ಅದನ್ನು ಸ್ವಲ್ಪ ಟೈಟಾಗಿ ಸುತ್ಕೋಬೇಕು. ಈ ರೀತಿ ರೋಲ್ ಮಾಡಿಕೊಂಡು ಏನಿದೆ ಆ ಎಡ್ಜಸ್ ಎಲ್ಲ ನೀಟಾಗಿ ಒಳಗಡೆ ಹೋಗೋ ಥರ ಸ್ವಲ್ಪ ಟೈಟಾಗಿ ಮಾಡ್ಕೋಬೇಕು. ನೀವು ಇದನ್ನು ನನಗೆ ಫಸ್ಟೇ ಫುಲ್ಲು ಟೈಟಾಗಿ ಬೇಕು ಅಂದರೆ ಒಂದು ಸೂಜಿ ದಾರ ಏನಾದರೂ ತೊಗೊಂಡು ಸ್ಟಾರ್ಟಿಂಗಲ್ಲೇ ನೀವು ಹೊಲ್ಕೋಬೋದು, ಆವಾಗ ಅದು ಇನ್ನೂ ಟೈಟಾಗಿ ಬರುತ್ತೆ. ನೆಸೆಸಿಟಿ ಇಲ್ಲ, ಇದಕ್ಕೆ ಸ್ವಲ್ಪ ಫ್ರೀಯಾಗಿದ್ರೇ ಬೆಟರು. ಈ ರೀತಿ ಸುತ್ತಕೊಂಡು ಸ್ವಲ್ಪ ಕ್ರಾಸ್ ಆಗ್ತಿದೆ, ನಾನು ಸರಿ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಸುತ್ತಕೊಂಡು ನೆಕ್ಸ್ಟು ಇದಕ್ಕೆ ನಾವು ದಾರ ತಗೊಂಡು ಕಟ್ಟಬೇಕು ಬಿಗ್ಗಿಯಾಗಿ. ಟ್ವೈನ್ ದಾರ ನಾನೇನು ತೋರಿಸ್ದೆ ನಿಮಗೆ ನೋಡಿ. ನಾನು ಫಸ್ಟ್ ಒಂದು ದಾರ ಬಳಸ್ತಾ ಇದ್ದೀನಿ.
ಚೀಲ ನಾನು ಒಂದೇ ಒಂದು ಚೀಲ ಬಳಸಿದ್ದೀನಿ. ಖರ್ಚು 10 ರೂಪಾಯಿ ಬಿತ್ತು. ದಾರ 10 ರೂಪಾಯಿಗೆ 3 ಅಂದರು. ನಾನು 30 ರೂಪಾಯಿಗೆ ತೊಗೊಂಡಿದ್ದರಿಂದ ಇನ್ನೂ 2 ಎಕ್ಸ್ಟ್ರಾ ನಾನು ತೊಗೊಂಡೆ. ಸರಿ ಆಯಿತು ತೊಗೊಳ್ಳಿ ಅಂದರು. ಹಾಗಾದರೆ ನನಗೆ ದಾರಕ್ಕೆ 2 ರೂಪಾಯಿ 3 ರೂಪಾಯಿ ಬಿತ್ತು ಅಷ್ಟೇ ಖರ್ಚು. 10 ಒಂದು 3 ರೂಪಾಯಿ, 13 ರೂಪಾಯಿ ಖರ್ಚಾಗಿದೆ. ಅದೇ ನೀವು ಅಮೆಝಾನು ಫ್ಲಿಪ್ಕಾರ್ಟಲ್ಲಿ ಒಂದು ಸತಿ ಚೆಕ್ ಮಾಡಿ ಇದನ್ನು ಎಷ್ಟಿದೆ ಪ್ರೈಸ್ ಅಂತ. 2 ಸ್ಟಿಕ್ಕಿಗೆ 200 ರೂಪಾಯಿ ಹಾಕಿರ್ತಾರೆ. 4 ಸ್ಟಿಕ್ಕಿಗೆ 400 ಚಿಲ್ಲರೆ 500 ರೂಪಾಯಿ ಹಾಕಿರ್ತಾರೆ. ಚೆಕ್ ಮಾಡಿ ಒಂದು ಸತಿ ಬೇಕಿದ್ರೆ. ಈ ರೀತಿ ಈಸಿಯಾಗಿ ಮನೇಲೇ ಮಾಡ್ಕೋಬೋದು. ಖರ್ಚು ಕಮ್ಮಿ. ಹೌದು, ಎಲ್ಲರೂ ಫ್ರೀ ಇರಲ್ಲ, ಬಟ್ ಒಂದು ಸಂಡೇ ಮಾಡಿಟ್ಕೊಂಡ್ರೆ ಯಾರಿಗೆ ಗಾರ್ಡನಿಂಗ್ ಬಗ್ಗೆ ಇಷ್ಟ ಇರುತ್ತೆ ಅವರು ಈ ರೀತಿ ಮನೇಲೇ ಮಾಡ್ಕೋಬೋದು. ಈ ರೀತಿ ಇಟ್ಕೊಂಡು ಟೈಟಾಗಿ ಜಸ್ಟ್ ಸುತ್ತಕೊಂಡ್ರೆ ಸಾಕು. ಈ ರೀತಿ ಸುತ್ತಕೊಂಡು ಫುಲ್ಲು ಮೇಲ್ಗಡೆ ತುದಿವರೆಗೂ ಈ ರೀತಿ ಸುತ್ತಕೊಳ್ಬೇಕು. ಈ ರೀತಿ ಸುತ್ತಕೊಂಡು ನಾನು ಮೇಲ್ಗಡೆ ತುದೀಲಿ ಅದನ್ನು ಗಂಟು ಹಾಕ್ಕೊಳ್ತೀನಿ. ನೋಡಿ, ಆ ಕಡೆ ಎಕ್ಸ್ಟ್ರಾ ಏನಿದೆ ಅದನ್ನು ತಗೊಂಡು ನೋಡಿ ಸುತ್ತಕೊಂಡು ನಾನು ಈ ರೀತಿ ಗಂಟು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದು ಅಷ್ಟೊಂದು ಟೈಟ್ ಬಂದಿರಲ್ಲ, ಚೀಲ ಅಲ್ವಾ, ದಪ್ಪ ಮಂದ ಬಂದಿದೆ. ಇಷ್ಟು ಮಂದ ಇರಬೇಕು. ಅದು ನೀರು ತಗೋಬೇಕು. ಇದಕ್ಕೆ ನಾವು ನೀರನ್ನು ಸ್ಪ್ರೇ ಮಾಡಬೇಕು. ಆವಾಗ ಗಿಡ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಇನ್ನೊಂದು ದಾರ ತಗೊಂಡು ಈ ಕಡೆ ಉಲ್ಟಾ ಸೈಡಿಂದ ನಾನು ಕಟ್ಕೊಂಡು ಬರ್ತಾಯಿದ್ದೀನಿ. ಇಲ್ಲಿ ಏನೇನು ನೋಡಿ, ಈ ರೀತಿ ಲೂಸ್ ಇದೆ. ಈ 2 ದಾರದ ಮಧ್ಯೆ ನಾನೀಗ ಮತ್ತೆ ದಾರ ಹಾಕ್ಕೊಂಡು ಹೋಗ್ತೀನಿ. ಆವಾಗ ಅದು ಸ್ವಲ್ಪ ಟೈಟ್ ಬರುತ್ತೆ. ನಿಮ್ಗೆ ಇನ್ನೂ ಟೈಟ್ ಬೇಕಂದರೆ ನೀವು ಬೇಕಿದ್ದರೆ ಬೈಂಡಿಂಗ್ ವೈರ್ ಯೂಸ್ ಮಾಡ್ಬೋದು. ಕಂಬಿ ತಂತಿನ ಯೂಸ್ ಮಾಡಿ ಇನ್ನೂ ಟೈಟಾಗಿ ಕಟ್ಕೋಬೋದು. ನೆಸೆಸಿಟಿ ಇಲ್ಲ ಟೈಟಾಗಿ, ತುಂಬ ಟೈಟಾಗಿ ಕಟ್ಟುವಂಥದ್ದು. ಈ ರೀತಿ ಕಟ್ಕೊಂಡು ನೋಡಿ, ನಾನು ಆ ಕಡೆಯಿಂದ ಮತ್ತೆ ಇನ್ನೊಂದು ಸತಿ ದಾರ ಮಾಡಿಕೊಂಡೆ. ದಾರಾನ ಮತ್ತೆ ಜಸ್ಟ್ ಸುತ್ಕೊಂಡು ಬಂದೆ. ಅದನ್ನು ಗಂಟು ಹಾಕ್ಕೋತಾ ಇದ್ದೀನಿ ಈ ಕಡೆ. ನೋಡಿ ಈ ರೀತಿ ಮಾಡಿದೆ. ನೋಡಿ ರೆಡಿಯಾಗಿದೆ ಸ್ಟಿಕ್ಕು. ಆ ಪೈಪ್ಗೆ ನೀವು ಹೋಗಿ ಬೇಕಿದ್ರೆ ಪೈಪ್ಗೆ ಅದನ್ನು ಒಂದು 10-20 ರೂಪಾಯಿ ಕೊಟ್ಟು ತರ್ಬೋದು. ಇಲ್ಲಾಂದರೆ ಮನೇಲೇ ಇರೋವಂಥ ಪರ್ಕೆದು ಹಿಂದೆಗಡೆ ಏನು ಕಸ ಗುಡಿಸಿ ಅದು ಹಳೇದಾಗಿರುತ್ತೆ ಅದನ್ನು ಯೂಸ್ ಮಾಡ್ಕೋಬೋದು. ಮನೇಲಿತ್ತು ಪೈಪ್, ಇದು ಹಳೇದು ನಾನು ಬಳಸ್ಕೊಂಡಿದ್ದೀನಿ. ನಿಮ್ಮ ಮನೇಲೂ ಯಾವ್ದಾದ್ರು ಇದ್ದರೆ ಬಳಸ್ಕೊಳ್ಳಿ. ಇಲ್ಲಾಂದರೆ ಮನೆ ಒರೆಸೋ ಕೋಲ್ ಯೂಸ್ ಮಾಡ್ಬೋದು. ಮನೆ ಒರೆಸೋ ಕೋಲ್ ಎಷ್ಟೊಂದು ಜನಕ್ಕೆ ಮುರಿದೋಗಿರುತ್ತೆ. ಈಗ ಇದನ್ನು ಗಿಡಕ್ಕೆ ಹೇಗೆ ಹಾಕೋದು ನೋಡಿ, ಈ ಥರ ಇದೆ ಗಿಡ. ಈಗ ಸದ್ಯಕ್ಕಿದು ನೆಲಕ್ಕೆ ಕರ್ಕೊಂಡು ಹೋಗ್ತಾ ಇದೆ ಗಿಡ. ಇದನ್ನು ಈ ರೀತಿ ಅದು ಏನು ನಾನು ಅಲ್ಲಿ ಕೆಳಗಡೆ ನಾವು ಪಾಟ್ ಬಿಟ್ಟಿದ್ದೀವಿ ಪೈಪು, ದಾರ ಸುತ್ತದೆ, ಅದನ್ನು ನೀಟಾಗಿ ಮಣ್ಣೊಳಗಡೆಗೆ ಚುಚ್ಚಬೇಕು. ಒಳಗಡೆ ಹೋಗೋ ರೀತಿ ಪೂರ್ತಿ ಮಣ್ಣೊಳಗಡೆಗೆ ಹಾಕಿ ಈ ರೀತಿ ಬೇರೆ ದಾರ ತಗೊಂಡು ಗಿಡನ ಕಟ್ಟಬೇಕು. ಈ ರೀತಿ ಕಟ್ಟಿ ಆ ಬಳ್ಳಿನ ಮೇಲೆ ನೋಡಿ ಈ ರೀತಿ ಬೇರು ಬಂದಿರುತ್ತೆ ಗಿಡದಿಂದ. ಮೇಲ್ಗಡೆ ಹಬ್ಕೊಂಡೋಗೋ ಎಲ್ಲ ಗಿಡಕ್ಕೂ ಈ ರೀತಿ ರೂಟ್ಸ್ ಎಕ್ಸ್ಟ್ರಾ ಬಂದಿರುತ್ತೆ. ಸೊ ಇದಕ್ಕೆ ನೀರು ಬೇಕು. ಸೊ ಹಾಗಾಗಿ ಈ ಥರ ನಾವು ಮಾಡಿದಾಗ ಏನಾಗುತ್ತೆ, ನಾವು ನೆಕ್ಸ್ಟು ನೀರು ಹಾಕಿದಾಗ ಬರೀ ಗಿಡದ ಬುಡಕ್ಕೆ ನೀರು ಹಾಕದೆ ಈ ಚೀಲನೂ ನೆನೆಯೋ ಥರ ನೀರು ಹಾಕಿದಾಗ ಗಿಡ ಇನ್ನೂ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಮಾಡ್ಕೊಂಡಿದ್ದು 4 ಅಡಿ ಫೀಟ್ ಇದೆ. 4 ಅಡಿ ಇತ್ತು, ನಾನು ಲೆಂತ್ ನೋಡಿದ್ದೆ. ಸೊ ಗಿಡ ಈಗ ಜಸ್ಟು 1-1.5 ಅಡಿ ಬಂದಿದೆ. 2 ಅಡಿ ಇದೆ. ಇನ್ನೂ ಮೇಲೆ ಗ್ರೋ ಆದಾಗ ನಾನು ಇದಕ್ಕೆ ಎಕ್ಸ್ಟ್ರಾ ಇನ್ನೊಂದು ಪೈಪ್ ರೆಡಿ ಮಾಡ್ಕೊಂಡು ಕಟ್ಕೋಬೋದು. ಇಲ್ಲ ಈಗ ಸದ್ಯಕ್ಕೆ ಇದು ಗ್ರೋ ಆಗೋವರೆಗೂ ಇಟ್ಕೋಬೋದು. ಈ ರೀತಿ ಮಾಡೋದ್ರಿಂದ ನೋಡಿ ಈ ರೀತಿ ಮುರಿದೋಗಲ್ಲ. ಇದು ಮುರಿದೋಗಿದೆ ನೋಡಿ ಎಲೆ, ಮತ್ತು ಈ ರೀತಿ ಸೀಳಾಗಿದೆ. ನೆಲದ ಮೇಲೆ ಬಿಟ್ಟಾಗ ಯಾರೋ ತುಳಿದಿರ್ತಾರೇನೋ ಆಗಿರುತ್ತೆ ನೋಡಿ, ಈ ರೀತಿ ಒಡ್ಕೊಂಡಿದೆ. ಈ ಥರ ಎಲ್ಲ ಆಗದೆ ಗಿಡ ಚೆನ್ನಾಗಿ ಬರುತ್ತೆ. ಮಾಡಿರ್ತಕ್ಕಂಥ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಆದಷ್ಟು ಜನಗಳಿಗೆ ಶೇರ್ ಮಾಡಿ ಅಂತ ಕೇಳ್ಕೊತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ಶಿವಲಲಿತಾ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ತುಂಬ ದಿವಸ ಆದಮೇಲೆ ಮಾಡಿದ್ದೀನಿ. ಆದಷ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ. ಇಷ್ಟ ಆಯಿತು ಅಂದ್ಕೊಳ್ತೀನಿ. ಖರ್ಚು ನನಗೆ ಬಂದಿರೋದು ಬರೀ ಜಸ್ಟ್ 20 ರೂಪಾಯಿ.
ಮನೇಲಿ ಒಂದು ಸತಿ ಫ್ರೀ ಇದ್ದರೆ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ.